ಗಾಂಜಾ ಪೆಡ್ಲರ್ ರೌಡಿ ಶೀಟರ್ ಕಲ್ಲಡ್ಕದ ತೌಸಿಫ್ ಯಾನೆ ಅಪ್ಪಿಯನ್ನು ಮೂಡುಬಿದಿರೆ ಠಾಣೆಯ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಮತ್ತು ಅವರ ತಂಡವು ಸಿನಿಮೀಯ ಶೈಲಿಯಲ್ಲಿ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದು ಆತನಿಂದ ಸುಮಾರು 50,000ದಷ್ಟು ಅಂದಾಜಿನ 10 ಗ್ರಾಂ ಎಂಡಿಎಂಎ ಮಾದಕ ವಸ್ತು ಹಾಗೂ ತಲವಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತೌಸಿಫ್ ಯಾನೆ ಅಪ್ಪಿ ತಲವಾರಿಟ್ಟುಕೊಂಡು ಕೊಡಂಗಲ್ಲು ಬಳಿ ಕಾರೊಂದರಲ್ಲಿ ತಿರುಗಾಡುತ್ತಿರುವ ಖಚಿತ ಮಾಹಿತಿಯನ್ನ ಪಡೆದ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿಯವರ ನೇತೃತ್ವದ ಪೊಲೀಸರ ತಂಡವು ಕೊಡಂಗಲ್ಲು ಸಮೀಪ ತೆರಳಿದಾಗ ಅಲ್ಲಿ ಎದುರುಗಡೆ ಪೊಲೀಸರನ್ನ ಕಂಡು ಆತ ಕಾರನ್ನ ಹಿಂದಕ್ಕೆ ಚಲಿಸಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಪೊಲೀಸರು ಸುತ್ತುವರಿದಾಗ ಆತ ಕಾರಿನಿಂದಿಳಿಯದೆ ಅಲ್ಲೂ ಪೊಲೀಸರಿಗೆ ವಿರುದ್ಧವಾಗಿ ವರ್ತಿಸಿದ್ದ. ಆಗ ಕಾರಿನ ಗ್ಲಾಸ್ ಅನ್ನು ಒಡೆಯಲು ಪೊಲೀಸರು ಮತ್ತು ಸಾರ್ವಜನಿಕರು ಮುಂದಾದರು. ಕಾರಿನಿಂದ ಹೊರಬಂದ ಆತನನ್ನ ಹಿಡಿಯುವಲ್ಲಿ ಸಂದೇಶ್ ಅವರ ತಂಡ ಯಶಸ್ವಿಯಾಗಿದೆ. ಆತನ ಕಾರಿನಲ್ಲಿ ಎಂಡಿಎಂಎ ಮಾದಕ ವಸ್ತು, ಒಂದು ತಲವಾರು ಪತ್ತೆಯಾಗಿದೆ. ಆರೋಪಿಯ ವಿರುದ್ಧ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರ ವಸ್ತುಗಳ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆತನ ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ 5 ಪ್ರಕರಣಗಳಿದ್ದು ರೌಡಿ ಶೀಟರ್ ಆಗಿದ್ದಾನೆ. ಕಾರ್ಯಾಚರಣೆಯಲ್ಲಿ ಮೂಡುಬಿದಿರೆ ಠಾಣೆಯ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಅಖಿಲ್ ಅಹಮದ್, ಮೊಹಮ್ಮದ್ ಇಕ್ಬಾಲ್, ಮೊಹಮ್ಮದ್ ಹುಸೇನ್, ನಾಗರಾಜ್, ದೇವರಾಜ್, ಚಂದ್ರಹಾಸ್ ರೈ ಪಾಲ್ಗೊಂಡಿದ್ರು. ఆయన ಬರ್ತಿದ್ರು ಬರ್ತೀನಿ ಮತ್ತು ತೂದು ಪಕ್ಕ ತಿರ ಬರ್ತೇವೆ ಗಾಡಿ ಸ್ಟಾರ್ಟ್ ಆದ ಜೀವ ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.